Hello students, welcome to Vidya Ajaya Academy YouTube channel Empowering Your Excellence. ಈ ವಿಡಿಯೋದಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ಜಾಯಿಂಟ್ ವೆಂಚರ್ ಬಗ್ಗೆ ತಿಳ್ಕೊಳ್ಳೋಣ. ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ಜಾಯಿಂಟ್ ವೆಂಚರ್ ಇಸ್ ನಥಿಂಗ್ ಬಟ್ ಬುಕ್ಸ್ ಆಫ್ ಅಕೌಂಟ್ಸ್ನ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ಕಲಿಬೇಕು. ಇಲ್ಲಿ ಎರಡು ಮೆಥಡಲ್ಲಿ ನಾವು ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡಬಹುದು. ನಂಬರ್ 1, ವೆನ್ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ಡ್ ಫಾರ್ ಜಾಯಿಂಟ್ ವೆಂಚರ್, ವೆನ್ ನೋ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ ಫಾರ್ ಜಾಯಿಂಟ್ ವೆಂಚರ್. ವೆನ್ ಫಸ್ಟ್ ಮೆಥಡ್ಗೆ ಬರೋಣ. ವೆನ್ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ಡ್ ಫಾರ್ ಜಾಯಿಂಟ್ ವೆಂಚರ್ ಅಂತಂದ್ರೆ ಇದು ಅರ್ಥ ಆಗಬೇಕು ಅಂತಂದ್ರೆ ನಿಮಗೆ ಯು ವಾಂಟ್ ಟು ನೋ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದ ಜಾಯಿಂಟ್ ವೆಂಚರ್. ಕಾನ್ಸೆಪ್ಟ್ ಆಫ್ ದ ಜಾಯಿಂಟ್ ವೆಂಚರ್ ಬೇಕು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಕಾನ್ಸೆಪ್ಟ್ನ ಮಾಡಿ ಹಾಕಿದ್ದೀನಿ, ಅದನ್ನು ಪ್ಲೀಸ್ ಚೆಕ್ ಮಾಡಿ. ಸೊ ಪ್ರತಿಯೊಂದು ಬುಕ್ಸ್ನ ಮೇಂಟೈನ್ ಮಾಡಬೇಕಾದ್ರೆ ನಾವು ಸಪರೇಟ್ ಸೆಟ್ ಆಫ್ ಬುಕ್ಸ್ನ ಮೇಂಟೈನ್ ಮಾಡ್ತೀವಿ. ಯಾವುದಕ್ಕೋಸ್ಕರ? ಜಾಯಿಂಟ್ ವೆಂಚರ್ಗೋಸ್ಕರ. ಬಿಕಾಸ್ ಜಾಯಿಂಟ್ ವೆಂಚರ್ ಇಸ್ ಅ ಟೆಂಪರರಿ ಬಿಸ್ನೆಸ್ ಅಲ್ವಾ, ಅದಕ್ಕಾಗಿ ಸಪರೇಟ್ ಸೆಟ್ಟನ್ನು ಬುಕ್ಸ್ ಆಫ್ ರೆಕಾರ್ಡ್ನ ಮೇಂಟೈನ್ ಮಾಡ್ತೀವಿ. ಸೆಕೆಂಡ್ ಮೆಥಡ್ಗೆ ಬಂದರೆ ವೆನ್ ನೋ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ಡ್ ಫಾರ್ ದ ಜಾಯಿಂಟ್ ವೆಂಚರ್. ಈ ಮೆಥಡಲ್ಲಿ ನಾವು ಸಪರೇಟ್ ಸೆಟ್ ಆಫ್ ಬುಕ್ಸ್ನ ಮೇಂಟೈನ್ ಮಾಡೋದಿಲ್ಲ. ಯಾವುದಕ್ಕೋಸ್ಕರ? ಜಾಯಿಂಟ್ ವೆಂಚರ್ಗೋಸ್ಕರ. ಇಲ್ಲಿ ನಾವು ಈ ವಿಡಿಯೋದಲ್ಲಿ ಫಸ್ಟ್ ಮೆಥಡ್ನ ನೋಡೋಣ. ವೆನ್ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ಡ್ ಫಾರ್ ಜಾಯಿಂಟ್ ವೆಂಚರ್, ದೆನ್ ಯು ವಾಂಟ್ ಟು ಟ್ರಾನ್ಸಾಕ್ಟ್. ವಾಟ್ ಆರ್ ದ ಟ್ರಾನ್ಸಾಕ್ಷನ್ ಯು ವಾಂಟ್ ಟು ರೆಕಾರ್ಡ್ ಅಂಡ್ ವಾಟ್ ಆರ್ ದ ಲೆಡ್ಜರ್ ಅಕೌಂಟ್ಸ್ ಯು ವಾಂಟ್ ಟು ಓಪನ್, ಇದನ್ನ ನೋಡೋಣ. When separate set of books are maintained, you want to first journalize the transaction and second one is you want to open the ledger accounts. Okay na? Journalize the transaction, journal entries. You want to pass the journal entries. What do you mean by journal? Journal is a recording of a transaction of a particular business. Yes or no? So ಏನೆಲ್ಲ ಜಾಯಿಂಟ್ ವೆಂಚರಲ್ಲಿ ಏನೆಲ್ಲ ಆಗಿದೆ ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡಬೇಕು. ಎಕ್ಸ್ಪೆನ್ಸಸ್ ಆಗುತ್ತೆ, ಕ್ಯಾಶ್ ಇಂಟ್ರಡ್ಯೂಸ್ ಮಾಡ್ತಾರೆ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ಸ್ನ ಮಾಡ್ತಾರೆ, ಕಮಿಷನ್ ರಿಸೀವ್ ಮಾಡ್ಕೊಡ್ತಾರೆ, ಡಿಸ್ಕೌಂಟ್ ಕೊಡ್ತಾರೆ, ಸೇಲ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ, ಮೆಟೀರಿಯಲ್ನ ಸಪ್ಲೈ ಮಾಡ್ತಾರೆ. ಈ ಎಲ್ಲವನ್ನ ರೆಕಾರ್ಡ್ ಮಾಡೋದನ್ನ ಜರ್ನಲ್ ಎಂಟ್ರೀಸ್ ಅಂತ ಕರಿತೀವಿ. ಏನೆಲ್ಲ ಎಂಟ್ರೀಸ್ ಬರುತ್ತೆ, ಹೇಗೆ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡೋದು ಅನ್ನೋ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇನ್ನು ಲೆಡ್ಜರ್ ಅಕೌಂಟ್ಸ್ಗೆ ಬಂದರೆ ಲೆಡ್ಜರ್ ಅಕೌಂಟ್ಸ್ ನಾವು ಯಾವ್ಯಾವ ಲೆಡ್ಜರ್ನ ಓಪನ್ ಮಾಡಬೇಕು? ನಂಬರ್ 1, ಜಾಯಿಂಟ್ ವೆಂಚರ್ ಅಕೌಂಟ್ನ ಓಪನ್ ಮಾಡಬೇಕು, ಕೋ ವೆಂಚರರ್ಸ್ ಅಕೌಂಟ್ನ ಓಪನ್ ಮಾಡಬೇಕು, ಜಾಯಿಂಟ್ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕು. ಈ ಮೂರು ಅಕೌಂಟ್ನ ಓಪನ್ ಮಾಡೋದು, ಈ ಮೂರು ಲೆಡ್ಜರ್ ಅಕೌಂಟ್ನ ನಾವು ಓಪನ್ ಮಾಡಬೇಕು. ಇಲ್ಲಿ ಫಸ್ಟ್ ನಾವು ಜರ್ನಲ್ ಎಂಟ್ರೀಸ್ನ ಕಲ್ತ್ಕೊಳ್ಳೋಣ. ಜರ್ನಲ್ ಎಂಟ್ರೀಸ್ ಫಾರ್ ಜಾಯಿಂಟ್ ವೆಂಚರ್. ಒಂದು ಸಪರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ಡ್. ಸಪರೇಟ್ ಸೆಟ್ ಆಫ್ ಬುಕ್ಸ್ನ ಮೇಂಟೈನ್ ಮಾಡಿದ್ರೆ ಜಾಯಿಂಟ್ ವೆಂಚರ್ಗೋಸ್ಕರ ಯಾವುದೆಲ್ಲ ಜರ್ನಲ್ ಎಂಟ್ರೀಸ್ ಬರುತ್ತೆ ನೋಡೋಣ. ನಂಬರ್ 1, ಫಸ್ಟ್ ಬಿಫೋರ್ ದಿಸ್ ವಿಡಿಯೋ ಪ್ಲೀಸ್ ರೆಫರ್ ದ ಕಾನ್ಸೆಪ್ಟ್ ಆಫ್ ದ ಜಾಯಿಂಟ್ ವೆಂಚರ್, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ನಂಬರ್ 1, ಜಾಯಿಂಟ್ ವೆಂಚರ್ ಇಸ್ ಅ ಶಾರ್ಟ್ ಟರ್ಮ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಒಂದು ಬಿಸ್ನೆಸ್ಗೆ ನಮಗೆ ಕ್ಯಾಶ್ ಬೇಕೇ ಬೇಕು, ಕ್ಯಾಪಿಟಲ್ ಅನ್ನೋದು ಬೇಕೇ ಬೇಕು. ಇಲ್ಲಿ ನಾವು ಕ್ಯಾಪಿಟಲ್ ಅನ್ನೋದಿಲ್ಲ, ಕ್ಯಾಶ್ ಆರ್ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ಜಾಯಿಂಟ್ ವೆಂಚರ್, ಈ ಜಾಯಿಂಟ್ ವೆಂಚರ್ಗೆ ಕ್ಯಾಶ್ನ ಇಂಟ್ರಡ್ಯೂಸ್ ಮಾಡಿದ್ರೆ ಕೋ ವೆಂಚರರ್ಸ್. ಹೂ ಆರ್ ದ ಕೋ ವೆಂಚರರ್ಸ್? ದ ಪರ್ಸನ್ ಹೂ ಇನ್ವಾಲ್ವ್ಡ್ ಇನ್ ದ ಜಾಯಿಂಟ್ ವೆಂಚರ್, ನೋ ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಅ ಕೋ ವೆಂಚರರ್ಸ್. ಈ ಕೋ ವೆಂಚರರ್ಸ್ ಇರ್ತಾರಲ್ಲ, ಈ ಕೋ ವೆಂಚರರ್ಸ್ ಏನಾದರೂ ಕ್ಯಾಶನ್ನ ಇಂಟ್ರಡ್ಯೂಸ್ ಮಾಡಿದ್ರೆ ಆಗ ನಾವು ಜರ್ನಲ್ ಎಂಟ್ರಿ ಏನಂತ ಪಾಸ್ ಮಾಡಬೇಕಾಗತ್ತೆ? ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕೋ ವೆಂಚರರ್ಸ್ ಅಕೌಂಟ್. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು co-venturers account. If co-venturers are 2, if co-venturers are 3, you want to write their name. I'll just take the example of A and B. Joint bank account debited to A's account and the B's account. Then you want to enter the amount. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಕ್ಯಾಶ್ ಎಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಥವಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಅದನ್ನ ನಾವಿಲ್ಲಿ ಬರಿಬೇಕು. ದೆನ್ ಸೆಕೆಂಡ್ ಎಂಟ್ರಿ, ವೆನ್ ಸ್ಟಾಕ್ ಆರ್ ಗೂಡ್ಸ್ ಆರ್ ಎನಿ ಅಸೆಟ್ಸ್. ಇಲ್ಲಿ ಸ್ಟಾಕ್ ಆರ್ ಅಥವಾ goods are any assets introduced by co-venturers. Sometimes business ಅಂದ್ರೆ ಬರೀ ಕ್ಯಾಶ್ ತರೋದಿಲ್ಲ. Sometimes they may brought stock, sometimes they may brought goods, sometimes they may introduced some assets to the joint venture. ಜಾಯಿಂಟ್ ವೆಂಚರ್ಗೋಸ್ಕರ ಈ ಏನಾದರೂ ಮಾಡಿದ್ರೆ co-venturers are persons who are involved by the co-venturers. ಆಗ ಎಂಟ್ರಿ ನಮ್ಗೆ ಏನ್ ಬರುತ್ತೆ? ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು co-venturers ಅಕೌಂಟ್. ಏನು ಅಮೌಂಟ್ ತಂದಿರ್ತಾರಲ್ಲ, ಎಷ್ಟು ಅಮೌಂಟ್ ವ್ಯಾಲ್ಯೂ ಆಫ್ ಸ್ಟಾಕ್ ತಂದಿರ್ತಾರೆ, ವ್ಯಾಲ್ಯೂ ಆಫ್ ಗೂಡ್ಸ್ ಆರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ತಂದಿರ್ತಾರಲ್ಲ, ಆ ವ್ಯಾಲ್ಯೂನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಥರ್ಡ್ ಎಂಟ್ರಿ, ವೆನ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ co-venturers. ರೀಡ್ ಒನ್ ಮೋರ್ ಟೈಮ್, ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ವೆನ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ co-venturers. co-venturers ಮೇ ಬಿ
A and B are the co-venturers. A and B incurred some expenses. ಅವ್ರು ಸ್ವಲ್ಪ ಅಂದರೆ ಏನಾದರೂ ಅಮೌಂಟನ್ನು ಸ್ಪೆಂಡ್ ಮಾಡಿರ್ತಾರೆ. ಯಾವುದಕ್ಕೋಸ್ಕರ ಎಕ್ಸ್ಪೆನ್ಸಸ್. ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಫಾರ್ ದ ಬಿಸ್ನೆಸ್? ರೆಂಟ್ ಇರ್ಬೋದು, ಅಥವಾ ಸ್ಯಾಲ್ರೀಸ್ ಇರ್ಬೋದು, ವೇಜಸ್ ಇರ್ಬೋದು, ಇದನ್ನೆಲ್ಲ ಕೊಟ್ಟಿರ್ತಾರೆ. ಆಗ ನಮ್ಗೆ ಎಂಟ್ರಿ ಏನು ಬರುತ್ತೆ? ಯಾವುದಕ್ಕೋಸ್ಕರ ಅವರು ಎಕ್ಸ್ಪೆನ್ಸಸ್ನ ಮಾಡ್ತಾ ಇದ್ದಾರೆ? ಜಾಯಿಂಟ್ ವೆಂಚರ್ಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋ ವೆಂಚರರ್ಸ್ ಅಕೌಂಟ್. ಇಲ್ಲಿ ಕೋ ವೆಂಚರರ್ಸ್ ಅಕೌಂಟ್ ಅಂದರೆ, ಫಾರ್ ಎಕ್ಸಾಂಪಲ್, ರೆಂಟ್ ಈಸ್ ಪೇಡ್ ಬೈ ಎ, ದೆನ್ ಯು ವಾಂಟ್ ಟು ಎಂಟರ್ ದ ನೇಮ್ ಆಫ್ ದ ಎ. Rent is paid by B, then you want to enter the name of the B. So joint venture account debited to A's account or B's account. ಈ ರೀತಿಯಾಗಿ ಮಾಡಬೇಕು. What are the value you want to enter? You want to enter the value of the expenses. Next entry. When expenses are paid through joint bank account, sometimes what happen, no? A and B are the joint venture, they are the co-venturers, they are enter into a joint venture contract. ಇಲ್ಲಿ ಏನಾಗುತ್ತೆ ಅಂತಂದ್ರೆ, sometimes ಇಬ್ರು ಸೇರಿ ಬೋತ್ ದೇ ಪೇಡ್ ಸಮ್ ಎಕ್ಸ್ಪೆನ್ಸಸ್ ಥ್ರೂ ದ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಅದು ಪ್ರಾಬ್ಲಮ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಆಗ ನೀವು ಎಂಟ್ರಿಯನ್ನು ಯೂಸ್ ಮಾಡಬೇಕು. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಓಕೆನಾ? ದ ನೆಕ್ಸ್ಟ್ ಎಂಟ್ರಿ ಈಸ್ ವೆನ್ ಸೇಲ್ಸ್ ಆರ್ ಎನಿ ಇನ್ಕಮ್ ರಿಸೀವ್ಡ್. ಸೊ ಸೇಲ್ಸ್ ಆಗಿರ್ಬಹುದು ಅಥವಾ ಎನಿ ಇನ್ಕಮ್ ರಿಸೀವ್ಡ್. ಎಕ್ಸ್ಪೆನ್ಸಸ್ ಮಾಡಿದ್ರೆ ನಾವು ಡೆಬಿಟ್ ಮಾಡಿದ್ವಿ. ಎನಿ ಇನ್ಕಮ್ ರಿಸೀವ್ಡ್ ಟು ದ ಜಾಯಿಂಟ್ ವೆಂಚರ್. ಸೇಲ್ ಮಾಡಿದ್ರೆ ಏನಾಗುತ್ತೆ? ನಮ್ಗೆ ಇನ್ಕಮ್ ಬರುತ್ತೆ. ಅಥವಾ ಯಾವುದೇ ಮುಖಾಂತರ ನಮ್ಗೆ ಇನ್ಕಮ್ ಬಂದಾಗ ನಮ್ಗೆ ಎಂಟ್ರಿ ಏನು ಬರುತ್ತೆ? ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ, ವೆನ್ ಸೇಲ್ಸ್ ಆರ್ ಎನಿ ಇನ್ಕಮ್ ರಿಸೀವ್ಡ್ ಬೈ. ಸಿಕ್ಸ್ತ್ ಎಂಟ್ರಿ, ವೆನ್ sales or any income received by co-venturers. Keep in the mind, by co-venturers is nothing but the person who is receiving here. Maybe A or maybe B or the name of the co-venturer. Then co-venturers account debited to joint venture account. This is a sixth entry. Then ವೆನ್ ದೆರ್ ಈಸ್ ಅ ಪ್ರಾಫಿಟ್ ಇನ್ ದ ಜಾಯಿಂಟ್ ವೆಂಚರ್. ಇಲ್ಲಿ ನಾವು ಪ್ರಾಫಿಟ್ನ ನಾವಿಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ನಾನೊಂದು ಪ್ರಾಬ್ಲಮ್ನ ತಗೊಂಡು ನಿಮಗೆ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ರಾಫಿಟ್ ಬಂದರೆ ಏನು ಎಂಟ್ರಿ ಪಾಸ್ ಮಾಡಬೇಕು? ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋ ವೆಂಚರರ್ಸ್ ಅಕೌಂಟ್. ಹಾಗೆ ವೆನ್ ದೆರ್ ಈಸ್ ಅ ಲಾಸ್ ಇನ್ ದ ಜಾಯಿಂಟ್ ವೆಂಚರ್ ಅಕೌಂಟ್, ಯು ವಾಂಟ್ ಟು ಪಾಸ್ ದ ಜರ್ನಲ್ ಎಂಟ್ರಿ. co-venturers account debited to joint venturers account. co-venturers ಯಾರ್ಯಾರಾಗಿರ್ಬಹುದು? ಎ ಮತ್ತು ಬಿ. ಅವ್ರಿಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು, ಅಥವಾ ಅವ್ರಿಗೆ ಎಷ್ಟು ಲಾಸ್ ಬಂದಿದೆ. ದೇರ್ ಈಸ್ ಓನ್ಲಿ ಒನ್ ಚಾನ್ಸ್ ವೆದರ್ ಇಟ್ ಈಸ್ ಅ ಪ್ರಾಫಿಟ್ ಆರ್ ವೆದರ್ ಇಟ್ ಈಸ್ ಅ ಲಾಸ್. ಎಸ್, ನೋ. ಅಂಡ್ ದ ಲಾಸ್ಟ್ ಈಸ್, once again I am saying, joint venture is a temporary business. So when there is a debit balance of co-venturers account, ನಾವು ಆಗಲೇ ಲೆಡ್ಜರ್ ಅಲ್ಲಿ ನಾವು ಎಷ್ಟು ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದೆ? ಜಾಯಿಂಟ್ ವೆಂಚರ್ ಅಕೌಂಟ್ ಓಪನ್ ಮಾಡಬೇಕು, co-venturers ಅಕೌಂಟ್ ಓಪನ್ ಮಾಡಬೇಕು, ಅದಾದ್ಮೇಲೆ ಯಾವ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇಲ್ಲಿ co-venturers ಅಕೌಂಟ್ನ ನಾವು ಓಪನ್ ಮಾಡಿದಾಗ ವೆನ್ ದೆರ್ ಈಸ್ ಅ ಡೆಬಿಟ್ ಬ್ಯಾಲೆನ್ಸ್, ದೆನ್ ಯು ವಾಂಟ್ ಟು ಪಾಸ್ ದ ಜರ್ನಲ್ ಎಂಟ್ರಿ. co-venturers account debited to joint bank account. When there is a credit balance, co-venturers account debited to ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು co-venturers ಅಕೌಂಟ್. ಇಲ್ಲಿ ಎಲ್ಲಾ 10 ಎಂಟ್ರೀಸ್ ಕೂಡ there is no compulsory all the 10 entries for all the problem, depending upon the situation. Sometimes there is a expenses, sometimes there is no expenses, sometimes there is a income, sometimes there is no income. ಈ ರೀತಿ ಸಮ್ಟೈಮ್ಸ್ ಪರ್ಚೇಸ್ ಆಗಿರುತ್ತೆ, ಸಮ್ಟೈಮ್ಸ್ ಗೂಡ್ಸ್ ಸಪ್ಲೈ ಮಾಡಿರ್ತಾರೆ, ಅಸೆಟ್ಸ್ ಟೇಕನ್ ಓವರ್ ಮಾಡಿರ್ತಾರೆ. ಸೊ ಈ ಎಲ್ಲದಕ್ಕೂ ಸೇರಿ ಡಿಪೆಂಡಿಂಗ್ ಅಪಾನ್ ದ ಪ್ರಾಬ್ಲಮ್ ನಂಬರ್ ಆಫ್ ಎಂಟ್ರೀಸ್ ವಿಲ್ ಕಮ್. ಸೊ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಈಗ ಈ ಜರ್ನಲ್ ಎಂಟ್ರೀಸ್ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. The next video will be I will take the problem of the journal, take the problem of the joint venture, and I will explain with the problem. Then you can come to know that the journal, how you want to pass a journal entry. After that, I will take the ledger account. Then I will explain about the ledger account. Thank you for watching Vidya Jaya Academy YouTube channel, empowering your excellence. I hope ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆಗೆ ಬರ್ತೀನಿ. ಈ ಒಂದು ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು.